ಬಜೆಟ್ ಆಗು ಹೋಗುಗಳನ್ನ ಇಲ್ಲಿಯವರೆಗೂ ತಿಳ್ಕೊಂಡ್ರಿ. ಈಗ ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಬೇಕಾದಂತ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೋದಿ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು, ಕೇಂದ್ರ ಸರ್ಕಾರ ಈ ವರ್ಷ ಮಾಡ್ತಾ ಇರುವಂತ ಸಾಲ ಎಷ್ಟು, ಕಟ್ತಾ ಇರುವಂತ ಬಡ್ಡಿ ಎಷ್ಟು, ಭಾರತ ದೇಶದ ಒಟ್ಟು ಸಾಲ ಎಷ್ಟು ಅನ್ನುವಂತ ಅಂಕಿಅಂಶವನ್ನ ತೋರಿಸ್ತೀವಿ ನೋಡಿ. In this budget, the proposed development measures of our government's trust on the middle class taxpayers in the 5 IITs started after 2014, 3 lakh rupees to 5 lakh rupees for loans taken through the KCC. ನರೇಂದ್ರ ಮೋದಿಯವರ ನೇತೃತ್ವದ 3ನೇ ಅವಧಿಯ ಸರ್ಕಾರದ ಇವತ್ತಿನ ಬಜೆಟ್ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಸಿಹಿ ಸುದ್ದಿ. ಆದ್ರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷದವರಿಗೆ ಇವತ್ತಿನ ಬಜೆಟ್ನಲ್ಲಿ ಏನಂದ್ರೆ ಏನೂ ಇಲ್ಲ. ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಗಾತ್ರ ಎಷ್ಟು, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೋಟಿ ಕೊಡ್ತಿದ್ದಾರೆ, ಕಳೆದ ಸಲದ ಬಜೆಟ್ಗೂ ಈ ಸಲದ ಬಜೆಟ್ಗೂ ಏನು ವ್ಯತ್ಯಾಸವಿದೆ, ಅಭಿವೃದ್ಧಿ ಅನ್ನೋ ಮೋದಿ ಸರ್ಕಾರ ನಿಜಕ್ಕೂ ಅಭಿವೃದ್ಧಿಗೆ ಮಾಡ್ತಿರೋ ಸಾಲವಾದ್ರೂ ಎಷ್ಟು, ಈ ದೇಶದ ಸಾಲ ಎಷ್ಟಾಗಿದೆ ಅನ್ನೋದನ್ನ ನೋಡಬೇಕು. ಈ ವರ್ಷದ ಕೇಂದ್ರದ ಬಜೆಟ್ನ ಗಾತ್ರ 50,65,345 ಕೋಟಿ ರೂಪಾಯಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲದ ಬಜೆಟ್ ಗಾತ್ರದಲ್ಲಿ 1,05,000 ಕೋಟಿ ರೂಪಾಯಿ ಕಡಿಮೆ ಬಜೆಟ್ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರವು ಈ ವರ್ಷ ಮಾಡ್ತಿರೋ ಸಾಲ ಎಷ್ಟು ಗೊತ್ತಾ? 15,68,936 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಮಾಡಿರೋ ಇನ್ನೊಂದು ವರ್ಷದಲ್ಲಿ ಕಟ್ತಿರೋ ಬಡ್ಡಿ ಬರೋಬ್ಬರಿ 12,70,000 ಕೋಟಿ ರೂಪಾಯಿ. ಒಟ್ಟಾರೆ ಈ ದೇಶದ ಒಟ್ಟು ಸಾಲ ಎಷ್ಟು ಗೊತ್ತಾ? ಹತ್ತತ್ರ 202 ಲಕ್ಷ ಕೋಟಿ ರೂಪಾಯಿಯಿಂದ 205 ಲಕ್ಷ ಕೋಟಿ ರೂಪಾಯಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಈ ದೇಶದ ಒಟ್ಟು ಸಾಲ 202ರಿಂದ 205 ಲಕ್ಷ ಕೋಟಿ ರೂಪಾಯಿ. ಈ ಲೆಕ್ಕವನ್ನೆಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಲೆಕ್ಕರಾಮಯ್ಯನವರೇ ಜನರ ಮುಂದಿಟ್ರು. 145 ಕೋಟಿ, 50,65,345 ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು, ಸಾಲ ತಗೋತಾ ಇರ್ತಕ್ಕಂಥದ್ದು 15,68,936 ಕೋಟಿ. 15,68,936 ಕೋಟಿ ಸಾಲ. ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು 12,70,000 ಕೋಟಿ. ಅಂದ್ರೆ ಸಾಲ 15,68,936 ಕೋಟಿ ಸಾಲ ತಗೋತಾರೆ. 50,65,345 ಕೋಟಿನಲ್ಲಿ ಸಾಲ, 30% ಸುಮಾರು 30% ಸಾಲ ಆಗಿರ್ತದೆ. ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತಾ? 12.7 ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು. ಅಂದ್ರೆ ಈ ದೇಶದ ಮೇಲೆ ಸಾಲ ಸುಮಾರು 202 ಲಕ್ಷ ಇಂದ 205 ಲಕ್ಷ ಕೋಟಿ ಸಾಲ ಇದೆ. 202 ಲಕ್ಷ ಕೋಟಿಯಿಂದ 205 ಲಕ್ಷ ಕೋಟಿಗಳಷ್ಟು ಸಾಲ ಇದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಹಾಗಾಗಿದೆ ಭಾರತದ ಬಜೆಟ್ ಗಾತ್ರ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಆದರೆ ಮೋದಿ ಸರ್ಕಾರವು ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಲನೂ ಕಡಿಮೆ, ಅಸಲನ್ನು ಹೆಚ್ಚು ತೀರಿಸ್ತಿದ್ದೀವಿ ಅಂತ ಹೇಳ್ತಿದೆ. ಏನೇ ಆಗ್ಲಿ, ದೇಶದ 140 ಕೋಟಿ ಜನರ ಮೇಲೆ ಒಟ್ಟು 200 ಲಕ್ಷ ಕೋಟಿ ಸಾಲವಿದೆ. ಈ ಸಾಲ ಯಾವಾಗ ತೀರುತ್ತೋ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿಯ ವಿಷಯದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ ಭಾರತ ಈಗ 4ನೇ ರಾಷ್ಟ್ರವಾಗಿದೆ ಅನ್ನೋದಷ್ಟೇ ಖುಷಿಯ ವಿಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.